ಏನ್ ಹೇಳ್ತಾರೆ, ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. 625 ಟು ದ ಪವರ್ 0.17 ಇಂಟು 625 ಟು ದ ಪವರ್ 0.08. ಇದು ಯಾವುದಕ್ಕೆ ಈಕ್ವಲ್ ಇದೆ? 25 ಟು ದ ಪವರ್ ಎಕ್ಸ್ ಇಂಟು 25 ಟು ದ ಪವರ್ -3/2 ಗೆ ಈಕ್ವಲ್ ಇದೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟಾಗುತ್ತೆ? ಓಕೆ, ಸೊ ಫಸ್ಟ್ ನೋಡಿ, ನೀವು ಬೇಕಂದ್ರೆ 25 ಪವರ್ಗೆ ಸಾಲ್ವ್ ಮಾಡ್ಕೋಬಹುದು ಅಥವಾ 5 ಪವರ್ಗೂ ಸಾಲ್ವ್ ಮಾಡ್ಕೋಬಹುದು. ಎನಿಥಿಂಗ್ ಇಸ್ ಫೈನ್. ಇಲ್ಲಿ 25 ಇದೆ, 25ಗೂ ಮಾಡ್ಕೋಬಹುದು. 625 ಅನ್ನೋದು 5 ಟು ದ ಪವರ್ 4. 5 ಇಂಟು 5 ಇಸ್ 25. 25 ಇಂಟು 5 ಇಸ್ 125. 125 ಇಂಟು 5 ಇಸ್ 625. ಸೊ ಇದು 5 ಟು ದ ಪವರ್ 4. 0.17 ಅನ್ನ ನಾವು 17/100 ಅಂತ ಬರಿಬಹುದು. Again, this is 5 to the power 4. This is 8 divided by 100. Okay. So, ಇಲ್ಲಿ ನಾವು 5 ಬರಿತಾ ಇದೀವಿ. ಸೊ ಇಲ್ಲೂ ಕೂಡ ನೀವು 5 ಗೆ ಬರ್ಕೋಬಹುದು. ಇಲ್ಲ ಮ್ಯಾಮ್ 25, 625 is nothing but 25 square actually. Okay. ಸೊ ಇಲ್ಲೂ 25 ಇದೆ, ಇಲ್ಲೂ 25 ಇದೆ ಅಂದ್ರೆ 25 ಗೆ ಬರ್ಕೋಬಹುದು. ಎನಿಥಿಂಗ್ ಇಸ್ ಫೈನ್. ಓಕೆ, ಸೊ ಇಲ್ಲಿ ಮತ್ತೆ ಇದನ್ನ 5 ಸ್ಕ್ವೇರ್ ಆಗುತ್ತೆ -3/2. ಸರಿನಾ? ಓಕೆ, ಸೊ ಸಾಲ್ವ್ ಮಾಡೋಣ. ಇಲ್ಲಿ ಏನಾಯ್ತು? 4 ಇಂಟು 17/100. ನೆಕ್ಸ್ಟ್ 4 ಇಂಟು 8/100. ಓಕೆ, ಸೊ ಇಲ್ಲಿ 5 ಟು ದ ಪವರ್ 2x ಆಯ್ತು. ಇಲ್ಲಿ 5 ಟು ದ ಪವರ್ 2 ಇಂಟು -3/2. ಎಸ್, ಸೊ ಇವಾಗ 4 1s 425s. ಎಸ್, ಸೊ 5 ಟು ದ ಪವರ್ 17/25. ಇಲ್ಲಿ ಅಗೇನ್ 4 1s 425s. ಸೊ ಎಷ್ಟಾಯ್ತು? 8/25. ಹಿಯರ್ 5 ಟು ದ ಪವರ್ 2x. ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಸೊ 5 ಟು ದ ಪವರ್ -3. ಓಕೆ, ಈಗ ನೀವು ಎಲ್ಲ ಕಡೆ ನೋಡ್ಬೋದು ಬೇಸ್ ಸೇಮ್ ಇದೆ. ಸೊ ನಾನು ಪವರ್ಸ್ ನ ಆಡ್ ಮಾಡಿದ್ರೆ, ಓಕೆ, ಸೊ ಇಲ್ಲಿ 17 + 8 ಡಿವೈಡೆಡ್ ಬೈ 25. ಯಾಕೆ ಡೈರೆಕ್ಟ್ ಆಗಿ ಬರ್ಕೊಂಡೆ? ಡಿನಾಮಿನೇಟರ್ ಎರಡು ಕಡೆ 25 ಇದೆ, LCM ಸೇಮ್ ಆಯ್ತು. ಇಲ್ಲಿ ಪವರ್ಸ್ ಅನ್ನ ಆಡ್ ಮಾಡಿದ್ರೆ ಇಷ್ಟ ಆಯ್ತು. ಕರೆಕ್ಟ್ ಅಲ್ವಾ? ಈಗ 17 + 8 ಇಸ್ ನಥಿಂಗ್ ಬಟ್ 25. 25 ಡಿವೈಡೆಡ್ ಬೈ 25 ಅಂದ್ರೆ 5 ಟು ದ ಪವರ್ 1 ಉಳಿತು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಸೊ 1 is equals to 2x -3. -3 ನ ಈ ಕಡೆ ಹಾಕಿದ್ರೆ 4 ಆಯ್ತು. ಸೊ ದಿಸ್ ಇಸ್ x equals to 2. ಸೊ ವಿಚ್ ಆಪ್ಷನ್? ಆಪ್ಷನ್ ಬಿ. ಓಕೆ, ಸೊ ನಾನು ನಿಮ್ಗೆ ಏನ್ ಹೇಳಿದೆ, 625 ಅನ್ನೋದು 25 ಸ್ಕ್ವೇರ್ ಆಕ್ಚುಲಿ. ಓಕೆ, ಸೊ ಇಲ್ಲೂ 25 ಇದೆ ಆಲ್ರೆಡಿ, ಇದನ್ನು 25 ಬರ್ಕೊಂತೀವಿ ಅಂದ್ರೆ ಮಾಡ್ಬೋದು.